ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವ ಸ್ಕಾಲರ್ಶಿಪ್ ಅಂದ್ರೆ ಆ ಸ್ಕಾಲರ್ಶಿಪ್ ಹೆಸರು ಕೋಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ 2024-25. ಈ ಸ್ಕಾಲರ್ಶಿಪ್ ನಲ್ಲಿ ಟೋಟಲ್ ಸ್ಕಾಲರ್ಶಿಪ್ ಆಫರ್ ಇವರು ಮಾಡ್ತಾ ಇರೋದು ಎಷ್ಟು ಅಂದ್ರೆ ಟೋಟಲ್ 1.5 ಲ್ಯಾಕ್ ರುಪೀಸ್ ತನಕ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಈ ಸ್ಕಾಲರ್ಶಿಪ್ ಒಂದ್ಸಲ ಸೆಲೆಕ್ಟ್ ಆಗ್ಬಿಟ್ಟಂದ್ರೆ ಕಂಪ್ಲೀಟ್ ಕೋರ್ಸ್ ಮುಗಿಯೋ ತನಕ ಎವ್ರಿ ಇಯರ್ 1.5 ಲ್ಯಾಕ್ ರುಪೀಸ್ ಕೊಡ್ತಾರೆ. ಈ ಸ್ಕಾಲರ್ಶಿಪ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದ್ರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ದ ಕಂಟಿನ್ಯೂಸ್ ಅಪ್ಡೇಟ್ ಪಡಿಲಿಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಕೋಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ ಸ್ಕಾಲರ್ಶಿಪ್ ಅಲ್ಲಿ ಬರುವುದು 1.5 ಲ್ಯಾಕ್ ಅಂದ್ರೆ 1,50,000 ರೂಪಾಯಿ ಎವ್ರಿ ಇಯರ್ ಬರುತ್ತೆ. ಈ ಸ್ಕಾಲರ್ಶಿಪ್ ನಲ್ಲಿ ನಾವು ನೋಡಬಹುದು 12th ಅಂದ್ರೆ PUC ಪಾಸ್ ಆಗಿದ ವಿದ್ಯಾರ್ಥಿಗಳು, PUC ಪಾಸ್ ಆಗಿ ಉತ್ತೀರ್ಣರಾಗಿರೋ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್, MBBS, BDS, ಇಂಟಿಗ್ರೇಟೆಡ್ LLB, B.Pharma, BSc ಮತ್ತು ಅದೇ ರೀತಿ ಇಂಟಿಗ್ರೇಟೆಡ್ BS, MS, ರಿಸರ್ಚ್, IISc ಇಲ್ಲಿ ಓದ್ತಾ ಇರೋ ಎಲ್ಲ ಸ್ಟೂಡೆಂಟ್ಸರು, ಈ ಕಾಲೇಜ್ನಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸು ಮತ್ತು ಈ ಕೋರ್ಸ್ನಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಟೋಟಲ್ 1.5 ಲ್ಯಾಕ್ ರುಪೀಸ್ ಸ್ಕಾಲರ್ಶಿಪ್ ಅನ್ನ ಅವಾರ್ಡ್ ಮಾಡ್ತಾ ಇದ್ದಾರೆ. ಒಂದ್ಸಲ ಸ್ಕಾಲರ್ಶಿಪ್ ಸೆಲೆಕ್ಟ್ ಆತಂದ್ರೆ ಎವ್ರಿ ಇಯರ್ ನಿಮ್ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ನಮ್ ಕೋರ್ಸ್ ಏನಿದೆಯಲ್ಲ ಅದು NAC ಮತ್ತು NIRF ಲಿಂದ ಮಾನ್ಯತೆ ಪಡೆದಿರಬೇಕು. ಬನ್ನಿ, ಈಗ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ನಾನು ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ. ಯಾವ ರೀತಿ ಅಪ್ಲೈ ಮಾಡಬೇಕಂತೂ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನಂದ್ರೆ, ಫಸ್ಟ್ ಆಫ್ ಆಲ್ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನಂಬರ್ 1, ಇದರಲ್ಲಿ ನಾವು ನೋಡಬಹುದು ಕೋಟ್ಯಾಕ್ ಕನ್ಯಾ ವಿದ್ಯಾರ್ಥಿ ವೇತನ 2024-25. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನು ಮತ್ತು ಇದರದ್ದು ಡೆಡ್ಲೈನ್ ಕೊನೆ ದಿನಾಂಕ ಏನಿದೆ 12 ಜನವರಿ 2025. ಇದರಲ್ಲಿ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಯಾರು ಅಪ್ಲೈ ಮಾಡ್ತಾರೆ ಅವರು ಇಂಡಿಯನ್ ಸಿಟಿಸನ್ ಆಗಿರಬೇಕು, ನಂಬರ್ 1. ಮತ್ತು ಪ್ರೀವಿಯಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂದ್ರೆ PUC 2 ಅಲ್ಲಿ 75% ಮತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡಿರಬೇಕು. ಮತ್ತು ಈ ಸ್ಕಾಲರ್ಶಿಪ್ ಇದೆಲ್ಲ ಗರ್ಲ್ಸಿಗೆ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ವರ್ಷದ ಫ್ಯಾಮಿಲಿ ಇನ್ಕಮ್ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಈಗ ನಾನು ಆಲ್ರೆಡಿ ಹೇಳಿದಂಗೆ MBBS, ಇಂಜಿನಿಯರಿಂಗ್, BDS, ಇಂಟಿಗ್ರೇಟೆಡ್ LLB ಇಂಥವು ಎಲ್ಲ ಗ್ರಾಜುಯೇಷನ್ ಕೋರ್ಸ್ ಓದ್ತಾ ಇರುವ ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಮಾಡಬಹುದು. ಅಷ್ಟೇ ಅಲ್ಲ, ನರ್ಸಿಂಗ್ ಓದ್ತಾ ಇರುವ ಸ್ಟೂಡೆಂಟ್ಸು, B.Pharma ಮತ್ತು BS, MS, BS ರಿಸರ್ಚ್ ಇವೆಲ್ಲ ಓದ್ತಾ ಇರೋ ಸ್ಟೂಡೆಂಟ್ಸು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಇದಕ್ಕೆ ಅಪ್ಲೈ ಮಾಡಿದ ನಂತರ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ? 1.5 ಲ್ಯಾಕ್ ಅಂದ್ರೆ 1,50,000 ರೂಪಾಯಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ ನೀವು ಎವ್ರಿ ಇಯರ್ 1,50,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಇವರು ಇದನ್ನೆಲ್ಲ ಎದಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಸ್ಟಡಿ ಮಟೀರಿಯಲ್ ತಗೊಳ್ಳಿಕ್ಕೆ ಮತ್ತು ಹಾಸ್ಟೆಲ್ ಫೀಸ್, ಇಂಟರ್ನೆಟ್ ಮತ್ತು ಲ್ಯಾಪ್ಟಾಪ್ ಬುಕ್ಸ್ ಅನ್ನ ತಗೊಳ್ಳಿಕ್ಕೆ ಈ ಸ್ಕಾಲರ್ಶಿಪ್ಸ್ ಅನ್ನ ಅವರು ಕೊಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನಂದ್ರೆ, ಪ್ರೀವಿಯಸ್ ಅಂದ್ರೆ 12th ಅಲ್ಲಿ PUC ಅಲ್ಲಿ ಓದಿದ್ದು ಮಾರ್ಕ್ಸ್ ಕಾರ್ಡ್ ಮತ್ತು ಪೇರೆಂಟ್ಸ್ ಇನ್ಕಮ್ ಸರ್ಟಿಫಿಕೇಟ್. ಒಂದ್ ವೇಳೆ ಪೇರೆಂಟ್ಸು, ತಂದೆ ತಾಯಿಗಳು ಅವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಟೇಲು ಕೂಡ ಕೊಡಬೇಕು. ಮತ್ತು ಫೀಸ್ ಸ್ಟ್ರಕ್ಚರ್, ಕಾಲೇಜದ್ದು ಫೀಸ್ ಸ್ಟ್ರಕ್ಚರ್ ಕೂಡ ಕೊಡಬೇಕು. ಕಾಲೇಜಿನಿಂದ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕು. ಕಾಲೇಜ್ ಅಲಾಟ್ ಆಗಿದ್ದು ಸೀಟು ಮತ್ತು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ, ಅಂಗವಿಕಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಅವರು ಕೂಡ ತಮ್ಮ ಪ್ರೂಫ್ ಅನ್ನ ಕೊಡಬೇಕಾಗತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಾವು ಬಡಿ ಫಾರ್ ಸ್ಟಡಿ ಆಪ್ ಅಲ್ಲಿ ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ಬಡಿ ಫಾರ್ ಸ್ಟಡಿ ಆಪ್ ಅನ್ನು ನಾವು ಇನ್ಸ್ಟಾಲ್ ಮಾಡಿದ ತಕ್ಷಣ ಈಗ ನಾವು ಅಪ್ಲೈ, ಈಗ ಅನ್ವಯಿಸೋದು ಕ್ಲಿಕ್ ನಾವು ಅಂತ ಕೊಟ್ಟ ತಕ್ಷಣ ಇಲ್ಲಿ ನಾವು ನೋಡಬಹುದು ಕೋಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ 2024-25 ಓಪನ್ ಆಗುತ್ತೆ. ಡೆಡ್ಲೈನ್ ಇಲ್ಲಿ ನನಗೆ ಗೊತ್ತಿದೆ, ಡೆಡ್ಲೈನ್ ಬಂದ್ಬಿಟ್ಟು 12/1/2025. ಇದರಲ್ಲಿ ನಾ ಆಲ್ರೆಡಿ ಹೇಳಿದಂಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ತಾ ಇದೆ. ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಇರುವುದು ಸ್ಟಾರ್ಟ್ ಅಪ್ಲಿಕೇಶನ್ ಅಂತಿದೆ. ಸ್ಟಾರ್ಟ್ ಅಪ್ಲಿಕೇಶನ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಅಪ್ಲಿಕೇಶನ್ ನಾವು ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ಬಹಳಷ್ಟು ಮಾಹಿತಿಗಳು ತುಂಬುವುದಿದ್ದಾವೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಇರೋದು ಪರ್ಸನಲ್ ಡೀಟೇಲ್ಸ್ ತುಂಬಿದ ನಂತರ ಇದರಲ್ಲಿ ಎಜುಕೇಶನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್
ರೆಫರೆನ್ಸ್, ಬ್ಯಾಂಕ್ ಡೀಟೇಲ್ಸ್, ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ತುಂಬಿದ ನಂತರ ಇಲ್ಲಿರುವ ಟಿಕ್ ಬಾಕ್ಸ್, ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಬೇಕಾಗುತ್ತೆ. 1, 2, 3, 4 ಇದನ್ನ ಚೆಕ್ ಮಾಡಿದ ತಕ್ಷಣ ನಂತರ ಇಲ್ಲಿ ಪ್ರಿವ್ಯೂ ಅಂತ ಇರುತ್ತೆ. ಪ್ರಿವ್ಯೂ ಅಂತ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಸ್ಕಾಲರ್ಶಿಪ್ ಫಾರ್ಮ್ ನಾವು ಸಬ್ಮಿಟ್ ಅನ್ನ ಮಾಡ್ತೀರಿ. ಸಬ್ಮಿಟ್ ಮಾಡಿದ ಮೇಲೆ ಇದ್ರ ಪ್ರೊಸೀಜರ್ ಏನಂದ್ರೆ ನಿಮಗೆ ಇಂಟರ್ವ್ಯೂ ಕಾಲ್ ಬರುತ್ತೆ. ಇಂಟರ್ವ್ಯೂ ಕಾಲ್ ಅಂದ್ರೆ ಬೇಸ್ಡ್ ಆನ್ ನಿಮ್ಮ ಮಾರ್ಕ್ಸ್ ಮತ್ತು ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್, ಆರ್ಥಿಕ ಪರಿಸ್ಥಿತಿಯ ಮೇಲೆ ನಿಮಗೆ ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಇಂಟರ್ವ್ಯೂ ಕಾಲ್ ಮಾಡಿದ ನಂತರ ಶಾರ್ಟ್ ಲಿಸ್ಟ್ ಆದ ನಂತರ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದ್ರದ್ದು ಕೊನೆ ಡೇಟ್ ಬಂದ್ಬಿಟ್ಟು ಕೊನೆ ಡೇಟ್ 12/1/2025, ಜನವರಿ 12/1/2025. ಅದಕ್ಕೆ ಇದನ್ನ ಲಾಸ್ಟ್ ಚಾನ್ಸ್ ಮಿಸ್ ಮಾಡದೆ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. ಥ್ಯಾಂಕ್ ಯು.